ಕಲೆಕ್ಷನ್ಸಲ್ಲಿ ಹಬ್ಬಗಳಿಗೆ ಎಸ್ಪೆಷಲಿ ವರಮಹಾಲಕ್ಷ್ಮಿ ಗೌರಿ ಗಣೇಶ ಹಬ್ಬಕ್ಕೆ ಹೂವಿನ ಬುಟ್ಟಿಗಳು. ಇದು ಈ ಎಪಿಸೋಡ್ ಹೂವಿನ ಬುಟ್ಟಿಗಳು ಸ್ಪೆಷಲ್ ಅಂತ ಹೇಳ್ಬೋದು. ಸುಮಾರು ವೆರೈಟೀಸ್ ಬಂದಿದೆ, ತುಂಬ ಚೆನ್ನಾಗಿದೆ. ಅದರ ಜೊತೆಗೆ ಮಾಮೂಲಿ ಎಲ್ಲರಿಗೂ ಬೇಕಾಗಿರುವಂತಹ ಲಕ್ಷ್ಮಿ ಕಾಸಿನ ಹಾರ ತುಂಬ ಡಿಮ್ಯಾಂಡ್ ಆಗಿತ್ತು. ಹಾಗಾಗಿ ಅದನ್ನು ನಾನು ತರಿಸಿದ್ದೀನಿ. ಅದನ್ನು ನಿಮ್ಮ ಜೊತೆ ನಾನು ತೋರಿಸ್ತಿದ್ದೀನಿ. ಬನ್ನಿ, ನನ್ನ ಶೋರೂಮ್ ಯಾರು ಇನ್ನೂ ಭೇಟಿ ಆಗಿಲ್ವೋ ದಯವಿಟ್ಟು ನೇರವಾಗಿ ಭೇಟಿ ಆದರೆ ನೀವು ಇದನ್ನು ನೋಡಿ ಟಚ್ ಮಾಡಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ, ಇನ್ನೂ ಯಾರು ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಖಂಡಿತ ನಿಮ್ಮ ಚಾನಲ್ನ ಸಪೋರ್ಟ್ ಮಾಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನೋಡೋಣ ನಮ್ಮ ಈ ಸಲ ನಮ್ಮ ಕಲೆಕ್ಷನ್ಸ್ನಲ್ಲಿ ಏನೇನು ಬಂದಿದೆ ಅಂದರೆ, ಅದಕ್ಕೆ ಮುಂಚೆ ಕೆಲವೊಂದು ರೀಸ್ಟಾಕ್ ಬಂದಿದೆ. ಕೆಲವೊಂದು ಮೆಸೇಜ್ ಮಾಡಿದಾಗ ಕಾಲ್ ಮಾಡಿದಾಗ ಐಟಮ್ ಆಗೋಗಿದೆ ಸರ್ ಅಂತ ಹೇಳಿರ್ತೀವಿ. ಅದು ಬಂದ ತಕ್ಷಣ ನೀವು ಹೇಳಿ ಮೇಡಮ್ ನಾವು ಅಂದರೆ ಆಯಿತು, ನಾನು ಯೂಟ್ಯೂಬ್ ಚಾನಲನ್ನು ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ನಾನು ಅದನ್ನು ಒಂದು ಸಲ ತೋರಿಸ್ಬಿಡ್ತೀನಿ. ಇದು ನೋಡಿ, ಇದು ಪೀಠ ಥರ ಒಂಥರ ತುಂಬ ಚೆನ್ನಾಗಿದೆ. ಸ್ಟ್ಯಾಂಡ್ ಇದು ತುಂಬ ಚೆನ್ನಾಗಿದೆ. ಯಾಕಂದರೆ ಕೆಲವೊಂದು ಪೂಜೆಗಳಿಗೆ ಭೂಸ್ಪರ್ಶ ಆಗಬಾರದು ಅಂತ ಒಂದು ನಿಯಮ ಇದೆ. ಅಂಥ ಪರಿಸ್ಥಿತಿನಲ್ಲಿ ಇದು ತುಂಬ ಸೂಕ್ತ. ಇದು ತುಂಬ ಚೆನ್ನಾಗಿದೆ, ಚಿಕ್ಕ ಚಿಕ್ಕದಿದೆ. ಇಲ್ಲಿ ದೇವರದ್ದು ಇಟ್ಕೊಂಡು ಪೂಜೆ ಮಾಡಲಿಕ್ಕೆ, ಅಭಿಷೇಕ ಮಾಡಲಿಕ್ಕೆ ಎಲ್ಲನೂ ತುಂಬ ಚೆನ್ನಾಗಿದೆ. ಇದು ಮತ್ತೆ ರೀಸ್ಟಾಕ್ ಆಗಿದೆ. ಇದರ ಬೆಲೆ ನಿಮಗೆ 525 525 ರೂಪಾಯಿ ಆಗುತ್ತೆ. ಇದನ್ನು ಮತ್ತೆ ಇನ್ನೊಂದು ಇದು ಅಷ್ಟೇ, ಕಳೆದ ಎಪಿಸೋಡ್ನಲ್ಲಿ ಇದನ್ನು ತೋರಿಸಿದೆ. ಅದು ಸ್ವಲ್ಪ ಚಿಕ್ಕ ಸೈಜ್ ಇತ್ತು, ಆದರೆ ಆ ಸೈಜ್ ಇಲ್ಲ ಈಗ. ಇದು ಸ್ವಲ್ಪ ದೊಡ್ಡ ಸೈಜ್ ಬಂದಿದೆ. ಸೇಮ್ ಪ್ಯಾಟ್ರನ್, ಸೇಮ್ ಮೆಟೀರಿಯಲ್, ತುಂಬ ಚೆನ್ನಾಗಿದೆ. ಒಳ್ಳೆ ಬ್ರಾಸ್ ಐಟಮ್ ಇದು. ಇದರ ಬೆಲೆ ನಿಮಗೆ 668 ಆಗ್ತದೆ. 668 ರುಪೀಸ್ ಆಗ 668 ರೂಪಾಯಿ ಆಗುತ್ತೆ. ತುಂಬ ಬ್ಯೂಟಿಫುಲ್, ಘನವಾಗಿದೆ, ತುಂಬ ಚೆನ್ನಾಗಿದೆ. ಇದು ಅಷ್ಟು ತುಂಬ ಫಾಸ್ಟ್ ಮೂವಿಂಗು. ಮತ್ತು ರೀಸ್ಟಾಕ್ ಆಗಿದೆ ಅಂತ ನಾನು ಈ 2 ಐಟಮ್ನ ತೋರಿಸ್ತಾ ಇದ್ದೀನಿ. ಈಗ ನೋಡೋಣ ಒಳ್ಳೆ ಐಟಮ್, ದೀಪದೊಂದೇ ಅಥವಾ ಗಣಪತಿ ದೀಪದೊಂದೇ ನಾವು ಆರಂಭ ಮಾಡೋಣ ಹೊಸ ಐಟಮ್ಸನ್ನು. ತುಂಬ ಚೆನ್ನಾಗಿದೆ. ಇದಂತೂ ನೋಡಿದ್ವಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ನನಗಂತೂ ಭಾಳ ಖುಷಿ ಆಯಿತು. ಇಲ್ಲಿ ಗಣಪತಿ ಇದೆ, ಇದೆಲ್ಲನೂ ವರ್ಕ್ಮೆನ್ಶಿಪ್ ತುಂಬ ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ. ಇದು ದೀಪ ಈ ಥರ ಬರುತ್ತೆ. ನಿಮಗೆ ಹಿಂಭಾಗ ನೋಡಿ ಹಿಂಗಿರುತ್ತೆ. ತುಂಬ ಚೆನ್ನಾಗಿದೆ, ತುಂಬ ರಿಚ್ ಆಗಿದೆ ಇದು ಮಾತ್ರ. ಇದರ ಬೆಲೆ ನಿಮಗೆ 1112 ರುಪೀಸ್ ಆಗುತ್ತೆ. 1112 ಇದರ ಬೆಲೆ. ತುಂಬ ಚೆನ್ನಾಗಿದೆ. ಇದು ಪೀಸು ಜೋಡಿ ಅಲ್ಲ, ಈ ಪೀಸ್ಗೆ ನಿಮಗೆ 1112 ಇರುತ್ತೆ. 1112 ರೂಪಾಯಿ ಆಗುತ್ತೆ. ಯಾರಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಕಳಿಸಿ. ಇದಂತೂ ಯೂನಿಕ್ ಪೀಸ್ ಆಗಿದೆ. ನೆಕ್ಸ್ಟು ಈಗ ನಮ್ಮ ಕಸ್ಟಮರ್ಸ್ ಕೇಳಿರುವಂತಹ ತುಂಬ ಡಿಮ್ಯಾಂಡಿಂಗ್ ಹಾರ, ಲಕ್ಷ್ಮೀ ಕಾಸಿಂದ ಒಂದು ಹಾರ ತುಂಬ ಚೆನ್ನಾಗಿದೆ ನೋಡಿ. ಮತ್ತೆ ಬಂತು, ಇಷ್ಟು ದಿವಸ ಇರಲಿಲ್ಲ ಇದು ಮತ್ತೆ ಸ್ಟಾಕ್ ಬಂದಿದೆ. ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀವಿ. ಇದಕ್ಕೆ ಮುಂಚೆನೂ ತಗೊಂಡಿದ್ದಾರೆ ಸುಮಾರು ದಿನ, ಮತ್ತೆ ಇದು ರೀಸ್ಟಾಕ್ ಆಗಿದೆ. ತುಂಬ ಚೆನ್ನಾಗಿದೆ. ಇದರ ಬೆಲೆ ನಿಮಗೆ 1033 ರುಪೀಸ್ ಆಗುತ್ತೆ. 1033 ಆಗುತ್ತೆ. 1033 ರೂಪಾಯಿ ಆಗುತ್ತೆ. ಪ್ಯೂರ್ ಬ್ರಾಸಿನ ಒಂದು ಕಾಸಿನ ಹಾರ ಇದು ಫೋಟೋಸ್ಗೂ ಚೆನ್ನಾಗಿರುತ್ತೆ, ದೇವ್ರಿಗೂ ಚೆನ್ನಾಗಿರುತ್ತೆ, ಕಲಶಕ್ಕೂ ಚೆನ್ನಾಗಿರುತ್ತೆ, ಲಕ್ಷ್ಮಿ ಅಲಂಕಾರದಕ್ಕೂ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ಇದು ಮಲ್ಟಿಪರ್ಪಸ್ ಮತ್ತು ಎವರ್ಗ್ರೀನ್, ಯಾವಾಗಲೂ ಹಿಂಗೆ ಇರುತ್ತೆ. ಹಾಗಾಗಿ ಇದನ್ನು ಯಾರಾದರೂ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ಕಳಿಸಿ ನೀವು ಪರ್ಚೇಸ್ ಮಾಡಿ. ಬ್ಯೂಟಿಫುಲ್ ಕಾಸಿನ ಸರ. ಮತ್ತು ಇದರಲ್ಲಿ 2-3 ಡಿಸೈನ್ ಬಂದಿದೆ. ಈಗ ನೋಡಿ, ಇದು ಈ ಥರ ಎಲೆ ಶೇಪ್ನಲ್ಲಿ ಸೆಂಟ್ರಲ್ಲಿ ಚಿಕ್ಕ ಹೂವು, ಕೆಳಗಡೆ ಆ ಥರದ್ದು ಒಂದು ಹ್ಯಾಂಗಿಂಗ್ ಕೊಟ್ಟಿದ್ದಾರಲ್ವಾ. ಈಗ ಇನ್ನೊಂದು ಪೀಸ್ ಬಂದಿದೆ. ಅದು ಮೇಲೆ ಭಾಗ ಮಾತ್ರ ಎಲ್ಲ ಒಂದೇ ಇರುತ್ತೆ, ಕೆಳಗಡೆ ಮಾತ್ರ ಸ್ವಲ್ಪ ಚೇಂಜ್ ಆಗಿದೆ. ಇದು ಬಂದು ನಿಮಗೆ ಈ ಥರ ಫ್ಲಾರಲ್ ಈ ಥರ ಬಂದಿದೆ. ಇನ್ನೊಂದು ಪೀಸು ಇದು ಬಂದು ಈ ಥರ ಬಂದಿದೆ. ಈ ಥರ 3 ವೆರೈಟೀಸ್ನಲ್ಲಿ ಈ ಸಲ ಲಕ್ಷ್ಮೀ ಕಾಸಿನ ಹಾರಗಳು ಬಂದಿದೆ. ಯಾರಾದ್ರೂ ಇಷ್ಟ ತಗೊಳ್ಳಿ. ಇದರ ಮತ್ತೆ ಒಂದೊಂದು ಸಲ ಹೇಳ್ತಾ ಇದ್ದೀನಿ, ಇದರ ಬೆಲೆ 1033 ರುಪೀಸ್ ಆಗಿದೆ. ಬ್ಯೂಟಿಫುಲ್ ಹಾರ ಇದೆ, ಗ್ರ್ಯಾಂಡ್ ಆಗಿರುತ್ತೆ. ನೀವು ಎಷ್ಟು ಹೋರ ಆಗಿರ್ತಾನೋ, ಆದರೆ ಒಂದು ಡಾರ್ಕ್ ಕಲರ್ ಸೀರೆ ಏನಾದರೂ ಉಟ್ಟಿದ್ರೆ ಇದು ಮಾತ್ರ ಎತ್ತು ಕಾಣಿಸುತ್ತೆ. ನೆಕ್ಸ್ಟ್ ಈಗ ನಮ್ಮ ಮುಖ್ಯವಾದ ಈ ಎಪಿಸೋಡ್ನ ಒಂದು ಐಕಾನ್ಸ್ ಹೈಲೈಟ್ ಏನು ಅಂತಂದರೆ ಹೂವಿನ ಬುಟ್ಟಿಗಳು. ಎಷ್ಟು ಚೆಂದ ಇದೆ ಅಂತ. ವೆಯ್ಟೂ ಇದೆ. ಇದು ಅಷ್ಟು ಲೈಟ್ ವೆಯ್ಟ್ ಅಲ್ಲ, ತುಂಬ ಚೆನ್ನಾಗಿದೆ. ಫಿನಿಶಿಂಗಿಂದ ಹಿಡಿದು ಒಂದು ಸ್ಕಿಲ್ಸು ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಅಷ್ಟಲಕ್ಷ್ಮಿದಿದೆ. ಇದು ನೋಡಿ, ಇದು ನವಿಲುಗಳದ್ದು ಒಂದು ಸ್ಟ್ಯಾಂಡ್. ಇಲ್ಲಿ ಕಾಲುಗಳು ಕೊಟ್ಟಿದ್ದಾರೆ, 3 ಕಾಲು ಕೊಟ್ಟಿದ್ದಾರೆ ನೋಡಿ.
ಚೆನ್ನಾಗಿ ಘನವಾಗಿದೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಿಮ್ಮ ಕೈಗೆ. ಮತ್ತು ಇನ್ನೊಂದು ವಿಶೇಷ ಅಂತಂದರೆ ಈ ಬುಟ್ಟಿನ ಒಂದು ಕಮಲದ ಥರ ಮಾಡಿದ್ದಾರೆ. ಎಲ್ಲ ನೋಡಿ ದಳಗಳೆಲ್ಲ ಸುತ್ತು ಇದೆ, ತುಂಬ ಹೊಸ ಲುಕ್ ಇದು. ಈ ಥರ ಇದೆ, ತುಂಬ ಚೆನ್ನಾಗಿದೆ. ಇದು ಅಷ್ಟಲಕ್ಷ್ಮಿಗಳ ಒಂದು ಹೂವಿನ ಬುಟ್ಟಿ ಇದು. ಇದರ ಬೆಲೆ ನಿಮಗೆ 4794 ರುಪೀಸ್ ಆಗುತ್ತೆ. 4794, 4794 ರೂಪಾಯಿ ಆಗುತ್ತೆ ಇದು. ಯಾರಾದ್ರೂ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡಿ, ತುಂಬ ಚೆನ್ನಾಗಿದೆ ಇದು, ಬ್ಯೂಟಿಫುಲ್ ಪೀಸ್ ಇದು. ನೆಕ್ಸ್ಟ್ ಇನ್ನೊಂದು ಈ ಶೇಪು ಸುಮಾರು ವರ್ಷಗಳಿಂದ ಫೇಮಸ್ ಇದು, ಆದರೆ ಶೇಪ್ ಅದೇ ತಗೊಂಡು ಅದರಲ್ಲಿ ಹೊಸ ಡಿಸೈನ್ ಮಾಡಿಸಿದ್ದಾರೆ. ಇದು ಒಳಗಡೆ ಎಷ್ಟು ಚೆನ್ನಾಗಿದೆ, ಇದೆಲ್ಲ ಹಿಂಗಿದೆ. ಇದನ್ನು ಅಷ್ಟಲಕ್ಷ್ಮಿ, ತುಂಬ ಚೆನ್ನಾಗಿದೆ. ಸ್ಕಿಲ್ ಇದಂತೂ ಮಾತ್ರ ನೀವು ಡೀಟೇಲ್ ವರ್ಕ್ ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈ ಥರ ಬರುತ್ತೆ, ಈ ಥರ. ಇದರ ಬೆಲೆ ನಿಮಗೆ 4311 ರುಪೀಸ್ ಆಗುತ್ತೆ. 4311 ರೂಪಾಯಿ ಆಗುತ್ತೆ. ಯಾರಾದರೂ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ಕಳಿಸಿ ನೀವು ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಅಂದರೆ ವರ್ಷ ಒಂದೊಂದು ಇಷ್ಟಿಷ್ಟು ಸೇರಿಸ್ಕೊತಾ ಹೋದರೆ ಒಂದು ದಿವಸಕ್ಕೆ ತುಂಬ ವಿಜೃಂಭಣೆಯಿಂದ ಇರುತ್ತೆ. ಆಮೇಲೆ ನೋಡಿ, ಇದು ತುಂಬಾ ಇದು ಹೂವಿನ ಬುಟ್ಟಿ ಅಲ್ಲ, ಹ್ಯಾಂಡ್ಲ್ ಇಲ್ಲ, ಆದರೆ ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬಾ ಚೆನ್ನಾಗಿದೆ. ಇದು ಇಟ್ಬಿಟ್ಟು ನೀವು ಏನಾದರೂ ಇದರಲ್ಲಿ ತುಂಬಿಸ್ಕೊಂಡು ಇಟ್ಕೊಳ್ಳೋಕ್ಕೆ ಇದನ್ನು ಉಪಯೋಗಿಸ್ಕೋಬೋದು. ಇದು ನೋಡಿ, ಇದು ದಶಾವತಾರಗಳು, ತುಂಬ ಚೆನ್ನಾಗಿದೆ. ದಶಾವತಾರಗಳು ಅಷ್ಟು ಚೆನ್ನಾಗಿದೆ, ಡೀಟೇಲ್ ವರ್ಕ್ಸ್ ಅಂತೂ ಅಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ, ನರಸಿಂಹ ಬಾಯಲ್ಲಿ ಆ ಕೋರೆ ಹಲ್ಲುಗಳನ್ನು ಸಹ ಬಿಡಿಸಿದ್ದಾರೆ. ನೀಟ್ ಇದು ಸೈಡಿಂದ ನೋಡಿದ್ರೆ ಅಷ್ಟು ಚೆಂದ ಕಾಣಿಸ್ತದೆ, ತುಂಬ ಚೆನ್ನಾಗಿದೆ. ಚಿಕ್ಕದು ಶಂಕು ಚಕ್ರಗಳು, ಅದರ ಒಳಗಡೆ ಮತ್ತೆ ಡಿಸೈನ್ಸು ಎಲ್ಲ ತುಂಬ ಚೆನ್ನಾಗಿದೆ. ವರ್ಕ್ಮ್ಯಾನ್ಶಿಪ್ ಅಂತೂ ಭಾಳ ಚೆನ್ನಾಗಿದೆ. ಹೂವು ಅರಳಿದರೆ ಒಂದು ಬೌಲ್ ಹೇಗೆ ಬರುತ್ತೋ ಆ ಥರ ಒಂದಿಷ್ಟು ಇದು ಒಂದು ಕಂಟೈನರ್ ತುಂಬ ಚೆನ್ನಾಗಿರುತ್ತೆ, ರಿಚ್ ಆಗಿರುತ್ತೆ. ನೀವೇನಾದರೂ ಹೂವುಗಳು ಹಣ್ಣುಗಳು ತುಂಬಿಸಿಟ್ರೆ ಎಕ್ಸಲೆಂಟ್ ಆಗಿರುತ್ತೆ. ಇದರ ಒಂದು ಇದು ನೋಡಿ ಸ್ಟ್ಯಾಂಡ್, ಈ ಕಾಲುಗಳು ಈ ಥರ ಬಂದಿದೆ. ನೆವಿಲುಗಳನ್ನೇ ಅಡ್ಡಡ್ಡ ಇಟ್ಟಿದ್ದಾರೆ, ಯಾವಾಗ ನೀರಿರ್ತಾ ಇದ್ರು ಇದು ಅಡ್ಡಡ್ಡ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ವೆಯ್ಟೂ ಇದೆ, ಅಷ್ಟು ಹಗುರ ಇಲ್ಲ, ಇದು ವೆಯ್ಟಲ್ಲೇ ಇದೆ. ನೋಡಿ, ಹಿಂಬದಿ ಕೆಳಗಡೆ ಈ ಥರ ಇರುತ್ತೆ, ತುಂಬ ಚೆನ್ನಾಗಿದೆ. ದಶಾವತಾರದ್ದು ನೋಡಿ, ಎಷ್ಟು ಚೆನ್ನಾಗಿ ದಶಾವತಾರದಲ್ಲಿ ನೋಡಿ, ಈ ಛತ್ರಿನಲ್ಲಿ ನೋಡಿ ಎಷ್ಟು ಡಿಸೈನ್ಸ್ ಮೂಡಿಸಿದ್ದಾರೆ. ಇಷ್ಟಿದೆ, ಅದರಲ್ಲಿ ಮತ್ತೆ ಅಷ್ಟೊಂದು ಒಳ್ಳೆ ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಒಳ್ಳೆ. ಇದು ನೋಡಿದ ತಕ್ಷಣವೇ ಒಂದು ಸ್ವಲ್ಪ ತುಂಬ ಡಿವೈನ್ ನೋಡೋಕ್ಕೆ ಹೋಗ್ತೀವಿ ನಾವು, ಅಷ್ಟು ಚೆನ್ನಾಗಿದೆ ಇದು. ಈ ಬೌಲು ಬೆಲೆ ನಿಮಗೆ 5100 ರೂಪಾಯಿ ಇರುತ್ತೆ. 5100, 5100 ರುಪೀಸ್ ಆಗುತ್ತೆ. ಯಾರಿಗಾದ್ರೂ ಇಷ್ಟ ಆದರೆ ಇದನ್ನು ನೀವು ಪರ್ಚೇಸ್ ಮಾಡಿ. ಇನ್ನೊಂದು ಇದಂತೂ ಇಷ್ಟು ಕ್ಯೂಟಿಗಿದೆ ನೋಡಿ, ಇದು ಅಷ್ಟೇ ಕಮಲದ ಒಂದು ಬೌಲ್. ಎಲ್ಲ ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಇದೊಂದು ಸ್ವಲ್ಪ ಕಲೆಕ್ಷನ್ಸ್ ಇಷ್ಟಪಡೋರು, ಇಂಥ ಆರ್ಟ್ ಇಷ್ಟಪಡೋರು ತುಂಬ ಚೆನ್ನಾಗಿ ಇದನ್ನು ಪರ್ಚೇಸ್ ಮಾಡ್ಬೋದು. ಭಾಳ ಚೆನ್ನಾಗಿದೆ, ಬಜೆಟ್ ಫ್ರೆಂಡ್ಲಿನೂ ಇದೆ. ಇದೂ ಅಷ್ಟೇ ಅಷ್ಟಲಕ್ಷ್ಮಿಗಳ ಒಂದು ಹೂವಿನ ಬುಟ್ಟಿ ಇದೆ, ತುಂಬ ಚೆನ್ನಾಗಿದೆ ನೋಡಿ. ಇದ್ರ ಮೇಲೆ ಮತ್ತೆ ಹೂವುಗಳು ಕೊಟ್ಟಿದ್ದಾರೆ. ಈ ಥರ ಹ್ಯಾಂಡಲ್ ಈ ಥರ ಇದೆ, ತುಂಬ ಸೊಗಸಾಗಿದೆ, ಇದು ಕ್ಯೂಟಾಗಿದೆ, ಮುದ್ದಾಗಿದೆ ಇದು. ಇದರ ಬೆಲೆ ನಿಮಗೆ 3546 ರುಪೀಸ್ ಆಗುತ್ತೆ. 3546 ರೂಪಾಯಿ ಆಗುತ್ತೆ. ನೋಡಿದ್ರೆ ಬಂದ ತಕ್ಷಣ ನಾನು ತೋರಿಸ್ಬಿಡ್ಬೇಕು ಅಂತ, ಯಾಕಂದರೆ ಹಬ್ಬಗಳು ಬರ್ತಾ ಇದೆ, ನಾನು ಲೇಟ್ ಮಾಡ್ಕೊತ ವಾರಕ್ಕೆ 2 ವೀಡಿಯೋಸ್ ಮಾಡೋಣ ಅಂತಂದರೆ ನಿಮ್ಗೆ ಐಟಮ್ಸ್ ಎಲ್ಲ ತುಂಬ ಅಂದರೆ ಹಬ್ಬಕ್ಕೆ ಹತ್ತಿರ ಬಂದುಬಿಡುತ್ತೆ. ಹಾಗಾಗಿ ಬೇಗ ವೀಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ಕಳಿಸಿ ನೀವು ಪರ್ಚೇಸ್ ಮಾಡಿ. ಇದು ಬ್ಯೂಟಿಫುಲ್ ಹೂವಿನ ಬುಟ್ಟಿಗಳ ಒಂದು ಎಪಿಸೋಡ್ ಇದು. ಹಾಗಾಗಿ ನಿಮಗೆಲ್ಲ ಇದು ಇಷ್ಟ ಆಯಿತು ಅನ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಯಾರಿಗಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಕಳಿಸಿ ನೀವು ಪರ್ಚೇಸ್ ಮಾಡಿ. ನಮ್ಮ ಶೋರೂಮ್ ಬೆಳಗ್ಗೆ 9:30 ರಾತ್ರಿ 9:30 ಇರುತ್ತೆ. ಎಲ್ಲ ವಾರಗಳು ಇರುತ್ತೆ, ರಜಾ ಅನ್ನೋದು ಇರೋದಿಲ್ಲ. ಮಧ್ಯಾಹ್ನ ಲಂಚ್ ಬ್ರೇಕ್ಸು ಇರೋದಿಲ್ಲ. ಹಾಗಾಗಿ ನಾವು ಎಲ್ಲ ಡೀಟೇಲ್ಸು, ನಮ್ಮ ಶೋರೂಮ್ ಡೀಟೇಲ್ಸ್ ಎಲ್ಲನೂ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲೊಕೇಶನ್ನು ಮತ್ತು ಏನಂತಾರೆ ಲೊಕೇಶನ್ ಅಡ್ರೆಸ್ ಎಲ್ಲನೂ ನಾವು ಕೊಟ್ಟಿರ್ತೀವಿ. ಅದನ್ನು ಮುಖಾಂತರ ಬನ್ನಿ. ಅಥವಾ ಏನಾದರೂ ನಿಮಗೆ ಇನ್ನೂ ಡೌಟು, ಒಳಗಡೆ ಕೆಲವೊಬ್ಬರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡಲಿಕ್ಕೆ ಬರೋದಿಲ್ಲ, ಅಂಥದ್ದವರು ಮೇಲೆ ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಆಗ್ತಿರುವಂತಹ ನಂಬರಿಗೆ ಕಾಲ್ ಮಾಡಿ ಅವರು ನೀವು ಕೇಳಿದಾಗ ಅವರ ನಿಮಗೆ ಎಲ್ಲನೂ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತಾರೆ, ಗೈಡ್ ಮಾಡ್ತಾರೆ. ಹಾಗಾಗಿ ನಮ್ಮ ಈ ಚಿಕ್ಕ ಚಾನಲ್ನ ನನ್ನ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.